ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶಾಸ್ತ್ರಿಗಳೇ ನಮಸ್ಕಾರ. ನಮಸ್ಕಾರ ಪರಿಮಳ ಅವರೇ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಶಾಸ್ತ್ರಿಗಳೇ. ನೀವು ಪ್ರಸಾದ ಸೇವೆ ಕೊಟ್ಟು ತುಂಬ ದಿನ ಆಗೋಯ್ತು. ಹೌದು, ನಮ್ಮ ಅಕ್ಕನ ಮಗನ ಮದುವೆ ಶಾಸ್ತ್ರ ಅದು ಇದು ಅಂತ ಪುರ್ಸೊತ್ತೇ ಆಗಲಿಲ್ಲ. ಈಗ ಶುಭಗಳಿಗೆ ಕೂಡಿ ಬಂದಿದೆ. ಪ್ರಸಾದ ಸೇವೆಯನ್ನು ಒಂದಿನದ ಭೋಜನ ಸೇವೆನೇ ಮಾಡಿಸಿದ್ರಾಯ್ತು. ಅಂದ್ರೆ ಏನೋ ಶುಭ ಸಮಾಚಾರ ಇರಲೇಬೇಕು. ಹೌದು ಶಾಸ್ತ್ರಿಗಳೇ, ನಾಳೆ ನಮ್ಮ ಆರ್ತಿನ ನೋಡೋಕ್ಕೆ ಒಂದು ಸಂಬಂಧ ಬರ್ತಾ ಇದೆ. ಎಲ್ಲ ಸರಿ ಹೋದ್ರೆ ಅಷ್ಟೇ ಸಾಕು. ಆರ್ತಿ ತುಂಬಾ ಒಳ್ಳೆ ಹುಡುಗಿ, ನೀವೇನು ಯೋಚನೆ ಮಾಡ್ಬಿಡಿ, ಅವಳು ಒಳ್ಳೆ ಸಂಬಂಧನೇ ಸಿಗುತ್ತೆ. ನಿಮ್ಮ ಬಾಯಿ ಹರಕೆ ಅಂತಾದರೆ ಅಷ್ಟೇ ಸಾಕು. ಕೊಡಮ್ಮ, ಒಂದು ಪೂಜೆ ಮಾಡಿಬಿಡಿ ಶಾಸ್ತ್ರಿಗಳೇ. ರೀ ಮಾಲ್ತಿ ಅವರೇ, ಈಗಿನ ಕಾಲದಲ್ಲಿ ಹುಡುಗರು ಹುಡುಗಿರ್ನ ಯಾರನ್ನು ನಂಬಕ್ಕೆ ಆಗಲ್ಲ ರೀ. ಅದೇ ನಮ್ಮ ತ್ರಿವೇಣಿ ಅವ್ರ ಮಗಳನ್ನೇ ತಗೊಳ್ಳಿ, ಅದೇ ಕಣ್ರಿ ನಮ್ಮ ಮಾನಸ. ಹೌದಾ? ಅವಳ್ದೇನು ಕತೆ? ಆ ವಿಷಯ ಗೊತ್ತಿಲ್ವಾ ನಿಮಗೆ? ಅವಳು ಮದುವೆಗೊಪ್ಪಿ ಹಸೆ ಮಣೆ ಮೇಲೆ ಕೂತು ಇನ್ನೇನು ತಾಳಿ ಕಟ್ಟೋ ಕೊನೆಗಳಿಗೆ ರೀ ತಾನು ಬೇರೆ ಯಾರನ್ನೋ ಪ್ರೀತಿಸ್ತಿದ್ದೀನಿ ಅಂದ್ಬಿಡದ. ಹೌದಾ? ಏನ್ ಕಾಲ ಬಂತು ರೀ, ಟಿವಿಲಿ ತೋರಿಸ್ತಾ ಇರೋದೆಲ್ಲ ನಿಜವಾಗ್ಲೂ ನಡೀತಾ ಇದೆ. ಎಣ್ಣೆತ್ತವ್ರನ್ನ ನೆನೆಸ್ಕೊಂಡ್ರೆ ತುಂಬಾ ಭಯ ಆಗುತ್ತಪ್ಪ. ಇವ್ರೇನ್ ದೇವಸ್ಥಾನಕ್ಕೆ ಕೈ ಮುಗಿಯೋಕೆ ಬರ್ತಾರಾ ಇಲ್ಲ ಹುಡುಗ ಸುದ್ದಿ ಮಾತಾಡೋಕೆ ಬರ್ತಾರಾ? ಕೊನೆ ಪಕ್ಷ ದೇವಸ್ಥಾನನೂ ಬಿಡಲ್ವಲ್ಲ. ಏನ್ರಮ್ಮ, ನಾನು ಹೀಗೆ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಹೆಣ್ಮಕ್ಳನ್ನ ನಾವು ಹೇಗೆ ಬೆಳೆಸ್ತೀವೋ ಅವ್ರು ಹಾಗೆ ಬೆಳೀತಾರೆ. ಮನೇಲಿ ಸಂಸ್ಕಾರ ಇದ್ದರೆ ಅದು ಅವ್ರಿಗೂ ಬರುತ್ತೆ. ಅಂಥವರು ಪ್ರೀತಿ ಗೀತಿ ಅಂತ ಹೋಗಲ್ಲ. ಅಪ್ಪ ಅಮ್ಮ ತಮಗೆ ಒಳ್ಳೇದೇ ಮಾಡ್ತಾರೆ ಅಂತ ನಂಬಿ ಅವ್ರು ತೋರಿಸಿದ ಹುಡುಗನ ಮದುವೆ ಮಾಡಿಕೊಂಡು ಸಂತೋಷವಾಗಿರ್ತಾರೆ. ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ನಮ್ಮ ಆರ್ತಿನೂ ಅದೇ ಥರದ ಹುಡುಗಿ. ಮನೇಲಿ ಸಂಸ್ಕಾರ ಇದ್ದರೆ ಅದು ಅವ್ರಿಗೂ ಬರುತ್ತೆ. ನನ್ನ ಹುಚ್ಚಿನ ಥರ ಪ್ರೀತಿ ಮಾಡ್ತಿದ್ದೀನಿ. ಅಂಥವರು ಪ್ರೀತಿ ಗೀತಿ ಅಂತ ಹೋಗಲ್ಲ. ಐ ಲವ್ ಯು ಆರ್ತಿ, ಐ ಲವ್ ಯು ಆರ್ತಿ, ಐ ಲವ್ ಯು ಆರ್ತಿ. ಅಪ್ಪ ಅಮ್ಮ ತೋರಿಸಿದ ಹುಡುಗನ ಮದುವೆ ಮಾಡಿಕೊಂಡು ಸಂತೋಷವಾಗಿರ್ತಾರೆ. ನಿಮಗೂ ನಾನು ಒಪ್ಪಿಗೆ ಅಂದರೆ ನಾಳೆ ಸಂಜೆ ನಿಮ್ಮ ಮನೆ ಹತ್ರ ಇರೋ ದೇವಸ್ಥಾನ ಹತ್ರ ಕಾಯ್ತಾ ಇರ್ತೀನಿ. ಹಾಗಿದ್ರೆ ಸಾರಿಕಾ ನಿನ್ನೆ ನನ್ನ ನೋಡಿದಾಳ? ನೋಡಿದ್ರೆ ವಿಕ್ಕಿ ಜೊತೆ ನೋಡಿರ್ಬೋದಾ? ನೋಡಿನೂ ಯಾಕೆ ಅವಳು ಏನು ಹೇಳ್ದೆ ಮುಚ್ಚಿಟ್ಲು? ಅಮ್ಮ, ಈ ಸತಿ ಇಂಟರ್ವ್ಯೂ ಮಿಸ್ ಆಗ್ಲೇಬಾರ್ದಮ್ಮ. ಅಯ್ಯೋ, ಒಳ್ಳೇದಾಗಲಿ ಅಂತ ಮತ್ತೆ ದೇವರಲ್ಲಿ ಕೇಳ್ಕೊ, ಮಿಸ್ ಆಗಲ್ಲ. ಇಷ್ಟಕ್ಕೂ ನೀವು ಎಲ್ಲ ಗೊತ್ತಿದೆಯಲ್ವೇ? ಅಯ್ಯೋ ಇಲ್ಲಮ್ಮ, ಇದು ಆ ಥರ ಇಂಟರ್ವ್ಯೂ ಅಲ್ಲ. ಆರ್ಗ್ಯಾನಿಕ್ ಕಂಪ್ನಿ ಅಂದಮೇಲೆ ಏನು ಕೇಳ್ತಾರೋ ಗೊತ್ತಿಲ್ಲ, ಏನು ಓದ್ಕೋಬೇಕು ಅಂತಾನೆ ತಿಳಿತಿಲ್ಲ. ಹಾಗಿದ್ರೆ ಏನು ಮಾಡ್ತೀಯೇ? ಇದ್ರಲ್ಲೆಲ್ಲ ನನ್ಕಿಂತ ಜಾಸ್ತಿ ಅಕ್ಕನ ಎಕ್ಸ್ಪರ್ಟು. ಇವತ್ತು ರಾತ್ರಿ ಅಕ್ಕನ ಜೊತೆ ಕೂತು ಎಲ್ಲ ಕೇಳಿ ತಿಳ್ಕೊಬೇಕು. ಟ್ರೈ ಮಾಡ್ತಿರೋದು ಅಡ್ಮಿನ್ ಪೋಸ್ಟ್ ಆಗಿರೋದ್ರಿಂದ ಬುಕ್ ನಾಲೆಡ್ಜ್ಗಿಂತ ಎಕ್ಸ್ಪೀರಿಯನ್ಸ್ ಇಂಪಾರ್ಟೆಂಟು ಅನ್ಸುತ್ತೆ. ಈ ಅಡ್ಮಿನ್ ಅಂದ್ರೆ ಏನೇ? ಸಿಂಪಲ್ ಅಮ್ಮ. ಫಾರ್ ಎಕ್ಸಾಂಪಲ್, ನೀನಿದ್ದಂಗೆ. ನಾನಾ? ಅಂದ್ರೆ ಯಜಮಾನಿ ಥರನಮ್ಮ. ಡೇ ಟು ಡೇ ವರ್ಕಲ್ಲಿ ಏನಿದೆ ಏನಿಲ್ಲ, ಏನು ತೊಂದರೆ ಆಗ್ತಿದೆ, ಏನು ಬೇಕು, ಹೆಚ್ಚು ಕಮ್ಮಿ ಕೆಲಸ ಮಾಡೋರು ಯೋಗಕ್ಷೇಮನ ವಿಚಾರಿಸೋದಮ್ಮ. ಅಷ್ಟೇನಾ? ಅದೇನು ಮಹಾ, ನಿನಗೆ ಮೆಣಸಿನ್ಕಾಯಿ ಬಜ್ಜಿನ ಎಣ್ಣೆಲಿ ಬಿಟ್ಟಷ್ಟೇ ಸುಲಭ. ಚೆನ್ನಾಗೇ ನಿಭಾಯಿಸ್ತೀಯ ಬಿಡು. ವಿಕ್ಕಿ ಬೇರೆ ಇಲ್ಲೇ ಇರ್ತೀನಿ ಅಂದಿದ್ದಾರೆ. ಅವ್ರೇನಾದ್ರೂ ಬಂದ್ಬಿಟ್ರೆ ಏನ್ ಮಾಡೋದು? ಸರಿ ನಡಿ, ಪ್ರದಕ್ಷಿಣೆ ಹಾಕೋಣ. ಆರ್ತಿ ಬಾಮ್ಮ. ಪ್ಲೀಸ್ ನನ್ನ ಹೋಗಕ್ ಬಿಡಿ, ದಯವಿಟ್ಟು ಫಾಲೋ ಮಾಡಬೇಡಿ. ರೀ, ಅದು ಯಾರೋ ಹೇಳಿದ, ಹುಡುಗಿರ್ನ ನಂಬಕ್ ಹೋಗ್ಬೇಡ, ಅವ್ರು ಒಂದು ಕ್ಷಣ ಇದ್ದಂಗೆ ಇನ್ನೊಂದು ಕ್ಷಣ ಇರಲ್ಲ ಅಂತ. ನೀವು ತೀರಾ ದೇವಸ್ಥಾನದಲ್ಲಿ ಅಂತ ಒಂದು ಮಾತನ್ನ ನಿಜ ಮಾಡಕ್ ಹೊರಟಿದ್ರಲ್ಲ, ಇದರಿಂದ ಸೊಸೈಟಿಗೆ ಎಂತ ಬ್ಯಾಡ್ ಮೆಸೇಜ್ ಹೋಗುತ್ತೆ ಅಂತ ವಿಚಾರ ಮಾಡಿದಿರಾ? ಅಂದ್ರೆ ರೀ,
ನಿನ್ನೆ ತಾನೇ ಚೆನ್ನಾಗಿದ್ರಲ್ರಿ. ಚಂದ್ರ ಮುಳುಗಿ ಸೂರ್ಯ ಬರೋ ಗ್ಯಾಪಲ್ಲಿ ಅದ್ ಯಾವ ಹೊಸ ಹುಳ ನಿನ್ ತಲೆಗೆ ಎಂಟ್ರಿ ಕೊಡ್ತು ಅಂತೀನಿ. ನಿಮ್ಗೆ ಅದೆಲ್ಲ ಅರ್ಥ ಆಗಲ್ಲ. ನನ್ ಜೊತೆ ಅಮ್ಮ ಬಂದಿದ್ದಾರೆ, ಅಮ್ಮನೂ ಇದ್ದಾಳೆ. ಯು ಮೀನ್ ಅತ್ತೆ ನಾದ್ನಿ? ಪ್ಲೀಸ್, ಎಲ್ಲಾನು ತಮಾಷೆ ಅಲ್ಲ. ನಾನು ಅವ್ರ ಹತ್ರ ಹೋಗ್ಬೇಕು. ಈ ಆರ್ತಿ ಎಲ್ಲಕ್ಕೆ ಹೋದ್ಲೆ? ಇದಕ್ಕಿದ್ದಂಗೆ ಮಾಯ ಆಗ್ಬಿಟ್ರು. ಏನಮ್ಮ ನೀನು ಯಾವಾಗ್ಲೂ ಟೆನ್ಷನ್ ಅಲ್ಲೇ ಇರ್ತೀಯ. ಅಕ್ಕ ಏನ್ ಚಿಕ್ಕ ಮಗುನ, ಅವಳಿಗೆ ಯಾರೋ ಫ್ರೆಂಡ್ ಸಿಕ್ಕಿರ್ಬೋದು. ಏನ್ ಫ್ರೆಂಡ್ಸೋ ಏನೋ. ನೀನಂತೂ ಕಾಲಿಗೆ ಚಕ್ರ ಕಟ್ಕೊಂಡಿದ್ಯಾ ಅಂತ ಗೊತ್ತಿತ್ತು. ಈಗ ಅವಳು ಹಾಗೆ ಆಗ್ಬಿಟ್ಲು. ಬಾ ಅಲ್ಲೋಗಿ ನೋಡೋಣ. ಯಾರೋ ನೋಡಕ್ ತಿರ್ಗಿದ್ರಿ? ನಾನು ನಿಮ್ಮನ್ನು ಹುಡುಕ್ತಾ ಇರ್ಲಿಲ್ಲ, ಅಮ್ಮ ಬಂದ್ರ ಅಂತ ನೋಡ್ತಿದ್ದೆ. ದೇವರು ಹುಡುಗಿರ್ನ ಸೃಷ್ಟಿ ಮಾಡ್ಬೇಕಾದ್ರೆ ಇನ್ಬಿಲ್ಟ್ ಆಗಿ ಸಿಚುವೇಶನ್ ಕರೆಕ್ಟ್ ಆಗಿ ಸುಳ್ಳು ಹೇಳೋ ಫೀಚರ್ನ ಇನ್ಸ್ಟಾಲ್ ಮಾಡಿರ್ತಾನೆ ಅಂತ ಅನ್ಸುತ್ತೆ. ಅಲ್ಲಿ ನೋಡಿ, ಅವ್ರು ಅಲ್ಲೇ ಇದ್ದಾರೆ. ಅಲ್ಲಿಗೆ ನೀವು ನೋಡಕ್ ತಿರ್ಗಿದ್ದು ನಮ್ಮನ್ನೇ. ಆರ್ತಿ ನಮ್ ಜೊತೆಲೆ ಬಂದ್ಲಲ್ವಾ? ಎಲ್ಲ ಹೊರಟದ್ಲು? ಅಯ್ಯೋ ಬಾಮ, ನಾವ್ ಒಂದ್ ರೌಂಡ್ ಹಾಕಿ ಬರೋದ್ರೊಳಗ್ ಬರ್ತಾಳೆ. ಆ ಮರ ಈ ಮರ ಅಂತ ಅದೇನೇನು ಹರಕೆ ಅವ್ರು ಕಟ್ಕೊಂಡಿದ್ದಾಳ. ಹೇಳ್ಬಿಟ್ಟು ಹೋಗ್ಬೇಕು ತಾನೆ. ನಡಿ, ಎಲ್ಲಿದ್ದಾಳೆ ಅಂತ ನೋಡೋಣ. ಈ ಬಾಯಿ ಇದೆಯಲ್ಲ, ಇದಕ್ಕೆ ಸಿಕ್ಕ ಬಟ್ಟೆ ಗಾಂಚಲಿ. ಆದ್ರೆ ಈ ಕಣ್ಣು, ಇವುಗಳು ತುಂಬಾ ಇನ್ನೋಸೆಂಟ್. ಇವುಗಳಿಗೆ ಸುಳ್ಳು ಹೇಳಕ್ಕೆ ಬರಲ್ಲ. ನಿಮ್ ಕಣ್ಣು ನೋಡಿದ್ರೆ ಗೊತ್ತಾಗತ್ತೆ. ನೀವೇನೇನೋ ಮಾತಾಡ್ಬೇಡಿ. ಕಣ್ಣು ನೋಡಿದ್ರೆ ಏನ್ ಗೊತ್ತಾಗುತ್ತೆ? ಅದನ್ನು ನಮ್ಮ ಬಾಯಲ್ಲಿ ಕೇಳಕ್ಕೇನೆ ಆಸೆನಾ? ಸರಿ, ಹೇಳ್ತೀನಿ. ಇವತ್ತೊಂದು ಡಿಸೈಡ್ ಆಗೋಗ್ಲಿ. ನಿಮ್ ಮನ್ಸಲ್ಲಿ ನಾನಿದ್ದೀನಿ. ನಾನಂದ್ರೆ ತುಂಬಾ ಇಷ್ಟ ತಾನೆ ನಿಮ್ಗೆ? ರೀ, ಈ ಲವ್ ಮಾಡೋ ಹುಡುಗರೆಲ್ಲ ಪ್ರಪೋಸ್ ಮಾಡೋಕ್ಕೂ ಮೊದಲು ಗಣೇಶಂಗ್ ಪೂಜೆ ಮಾಡಿಸ್ರಪ್ಪ. ಇಲ್ಲ ಅಂದ್ರೆ ಒಂದಾದ್ಮೇಲೆ ಒಂದು ವಿಘ್ನ ಬರ್ತಾನೆ ಇರುತ್ತೆ. ಹಲೋ. ಹಲೋ ವಿಕ್ಕಿ, ಎಲ್ಲಿದ್ದೀರಾ? ನಾನ್ ಸಾರಿಕಾ. ಓ ತತ್ತರಿಗೆ ಉಳ್ದೊಂದು ಗೋಳು. ನಾನು ಆಫೀಸಲ್ಲಿದ್ದೀನಿ. ಓ ಹೌದಾ? ನಾನು ನಿಮ್ಮ ಆಫೀಸಿಂದನೇ ಇದ್ದೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.